ಎಲ್ರಿಗೂ ಸ್ವಾಗತ. ಜುಲೈ ಅಂತ್ಯದಲ್ಲಿ ಶುಕ್ರ ಗ್ರಹವು ಸೂರ್ಯನ ರಾಶಿಚಕ್ರ ಚಿಹ್ನೆ ಸಿಂಹವನ್ನು ಪ್ರವೇಶಿಸುತ್ತದೆ. ರಾಶಿಚಕ್ರ ಚಿಹ್ನೆಯಲ್ಲಿ ಈ ಗ್ರಹದ ಬದಲಾವಣೆಯ ಪರಿಣಾಮವು ಹೆಚ್ಚಿನ ರಾಶಿಚಕ್ರ ಚಿಹ್ನೆಗಳಿಗೆ ಧನಾತ್ಮಕವಾಗಿರಲಿದೆ. ಆದರೆ ಇದು 3 ರಾಶಿಚಕ್ರದ ಚಿಹ್ನೆಗಳಿಗೆ ಮಂಗಳಕರ ಅವಕಾಶಗಳನ್ನು ತೋರಿಸುತ್ತಿಲ್ಲ. ಶುಕ್ರನ ಅಶುಭ ಪರಿಣಾಮಗಳಿಂದ ಆರ್ಥಿಕ ನಷ್ಟ ಸಾಧ್ಯತೆಗಳಿವೆ. ಹಣವನ್ನು ಸರಿಯಾಗಿ ನಿರ್ವಹಿಸದಿರುವುದು ಜೀವನದಲ್ಲಿ ಬಡತನಕ್ಕೆ ಕಾರಣವಾಗಬಹುದು. ಈ 3 ರಾಶಿಚಕ್ರ ಚಿಹ್ನೆಗಳು ಯಾವುವು ನೋಡಿ. ಮೇಷರಾಶಿ. ಸಿಂಹರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷರಾಶಿಯ ಜನರಿಗೆ ಪ್ರತಿಕೂಲವಾದ ಅವಕಾಶಗಳನ್ನು ತೋರಿಸುತ್ತಿದೆ. ಸಿಂಹರಾಶಿಯಲ್ಲಿರುವ ಶುಕ್ರನು ನಿಮ್ಮ ವೃತ್ತಿ, ವ್ಯಾಪಾರ ಮತ್ತು ಉದ್ಯೋಗದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ಹಣದ ಒಳಹರಿವು ಕಡಿಮೆಯಾಗಬಹುದು. ಸಂಪತ್ತಿನಲ್ಲಿ ನಷ್ಟ ಉಂಟಾಗಬಹುದು. ಹಠಾತ್ ದೊಡ್ಡ ವೆಚ್ಚಗಳಿಂದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಅಸ್ಥಿರವಾಗಬಹುದು. ಇದು ಜೀವನ ಮಟ್ಟದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯಗಳನ್ನು ಪೂರೈಸುವಲ್ಲಿ ತೊಂದರೆಗಳು ಹೆಚ್ಚಾಗುತ್ತವೆ. ಸಾಲ ಪಡೆಯುವ ಸಂದರ್ಭ ಸೃಷ್ಟಿಯಾಗುತ್ತಿದೆ. ಕರ್ಕರಾಶಿ. ಸಿಂಹರಾಶಿಯಲ್ಲಿ ಶುಕ್ರನ ಸಂಚಾರವು ಕರ್ಕರಾಶಿಯವರಿಗೆ ಪ್ರತಿಕೂಲವಾದ ಸಂದರ್ಭಗಳನ್ನು ಸೃಷ್ಟಿಸಬಹುದು. ನಿಮ್ಮ ಸ್ವಭಾವದಲ್ಲಿ ನಕಾರಾತ್ಮಕತೆ ಹೆಚ್ಚಾಗಬಹುದು. ಆದಾಯದ ಮೂಲಗಳು ನಿಲ್ಲಬಹುದು. ಇದರಿಂದಾಗಿ ಜೀವನದಲ್ಲಿ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಯನ್ನು ಎದುರಿಸಬಹುದು. ಬಡ್ತಿ ಸ್ಥಗಿತಗೊಳ್ಳುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳ ವೃತ್ತಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು. ಶುಕ್ರನ ಅಶುಭ ಪ್ರಭಾವದಿಂದಾಗಿ ಸಂಬಂಧಗಳು ಮತ್ತು ಪ್ರೀತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಧನುರಾಶಿ. ಧನುರಾಶಿಯವರಿಗೆ ಸಿಂಹರಾಶಿಯಲ್ಲಿ ಶುಕ್ರನ ಸಂಚಾರವು ತುಂಬಾ ನಕಾರಾತ್ಮಕ ಅವಕಾಶಗಳನ್ನು ತೋರುತ್ತಿದೆ. ಹೊಸ ವ್ಯಾಪಾರ ಯೋಜನೆಯಲ್ಲಿ ಕೆಲಸವನ್ನು ಪ್ರಾರಂಭಿಸಲು ಕುಟುಂಬದಲ್ಲಿ ವಿರೋಧವಿರಬಹುದು. ನಿಮ್ಮ ಹೆಂಡತಿಯು ನಿಮ್ಮ ವಿರುದ್ಧವಾಗಿರಬಹುದು. ಹಣದ ಒಳಹರಿವು ಕಡಿಮೆಯಾಗುವುದರಿಂದ ದೈನಂದಿನ ಜೀವನದ ಸಮಸ್ಯೆಗಳು ಹೆಚ್ಚಾಗಬಹುದು. ಬಂಧು ಮಿತ್ರರೊಡನೆ ವಿರಹ ಅಥವಾ ಕಲಹದ ಸಾಧ್ಯತೆಗಳಿವೆ. ಶಿಕ್ಷಣ ವ್ಯವಹಾರದಲ್ಲಿ ತೊಡಗಿರುವ ಜನರು ಹಣಕಾಸಿನ ಮತ್ತು ವೈಯಕ್ತಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಮಾಡಿದ ಹೊಸ ಬದಲಾವಣೆಗಳಿಂದ ಭಾರೀ ನಷ್ಟ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಕಡಿಮೆಯಾಗಬಹುದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.